ನಮಸ್ಕಾರ. ಬನ್ನಿ ಇವತ್ತು ನುಗ್ಗೆ ಸೊಪ್ಪು ಉಪ್ಸಾರು ಮಾಡ್ತಿದ್ದೀವಿ. ನೋಡಿ ಯಾವ ಥರ ಮಾಡ್ತಿದ್ದೀವಿ ಅಂತ. ಮೊದಲಿಗೆ ನುಗ್ಗೆ ಸೊಪ್ಪೆಲ್ಲ ನೀಟಾಗಿ ಕಟ್ ಮಾಡ್ಕೊತಿದ್ದೀವಿ. ನುಗ್ಗೆ ಸೊಪ್ಪು ಕಟ್ ಮಾಡ್ಕೊ ಹಾಕ್ಬೋದು, ಇಲ್ಲಾಂದ್ರೆ ಹಂಗೆ ಹಾಕ್ಬೋದು. ಹಂಗೆ ಹಾಕಿದ್ರು ಚೆನ್ನಾಗಿರ್ತದೆ, ಕಟ್ ಮಾಡ್ಕೊ ಹಾಕಿದ್ರು ಇನ್ನೂ ಚೆನ್ನಾಗಿರ್ತದೆ. ನಾವೆಲ್ಲ ಕಟ್ ಮಾಡ್ಕೊಂಡೆ ಹಾಕ್ಕೊಳ್ಳೋದು. ಈಗ ಆಲ್ರೆಡಿ ಒಲೆ ಮೇಲೆ ಹೆಸರು ಕಾಳು ಮತ್ತು ತರಗುಣಿ ಕಾಳು ಬೇಯ್ತಿದೆ, ಬಿಸಿನೀರಿಗೆ ಹಾಕಿದ್ದೀವಿ. ಅದ್ರ ಜೊತೆಗೆ ಸಾರಿನ ಬೇಳೆ ಹಾಕುವ ಸ್ವಲ್ಪ. ನೋಡಿ ಈಗ 3 ಬೇಳೆನೂ 25 ನಿಮಿಷ ಬೇಯಬೇಕು ಚೆನ್ನಾಗಿ ಮಾಡ್ತಿದ್ದೀನಿ ನೋಡಿ. ಒಂದು 20ರಿಂದ 25 ನಿಮಿಷ ಚೆನ್ನಾಗಿ ಬೆಂದಿರೋದಕ್ಕೆ ನೋಡಿ. ಬೆಂದೈತಾ ಅಂತ ನೋಡ್ತಿದ್ದೆ, ಬೆಂದಿರೋದಕ್ಕೆ ಈಗ ಕಾಳು ಜೊತೆಗೆ ಸ್ವಲ್ಪ ಕಾಯಿ ಹಾಕೋತಿದ್ದೀವಿ. ಕಾಯಿ ಹಾಕೊಂಡ್ರಂತೂ ಇನ್ನೂ ರುಚಿಯಾಗಿರ್ತದೆ. ಕಾಯಿ ಹಾಕೊಂಡ್ಮೇಲೂ ಒಂದು ನಿಮಿಷ ಚೆನ್ನಾಗಿ ಬೇಯಲಿ. ಬೆಂದಮೇಲೆ ನೋಡಿ ಈಗ ಉಪ್ಪು ಹಾಕೋತಿದ್ದೀವಿ. ನಿಮ್ಮ ರುಚಿಗೆ ತಕ್ಕಂತೆ ಉಪ್ಪು ಹಾಕೊಳ್ಳಿ. ನಾವು ನಮ್ಮ ರುಚಿಗೆ ತಕ್ಕಂತೆ ಉಪ್ಪು ಹಾಕೋತಿದ್ದೀವಿ. ನೋಡಿ ಉಪ್ಪು ಹಾಕಿದ ತಕ್ಷಣ ಸೊಪ್ಪು, ನುಗ್ಗೆ ಸೊಪ್ಪು ನಾವು ಆಲ್ರೆಡಿ ಯಾವಾಗಲೇ ಕುಯ್ಕೊಂಡ್ವಲ್ಲ. ನುಗ್ಗೆ ಸೊಪ್ಪು ಅತಿ ಹೆಚ್ಚು ಪೋಷಕಾಂಶ ಇರುವಂಥ ಸೊಪ್ಪಿದು. ಪ್ರೋಟೀನು, ಕ್ಯಾಲ್ಸಿಯಮ್ಮು, ವಿಟಮಿನ್ ಸಿ, ಎ, ಕಬ್ಬಿಣಾಂಶ ಸಿಕ್ಕಾಪಟ್ಟೆ ಪೋಷಕಾಂಶ ಇದೆ. ನಮ್ಮ ಮನೇಲಂತೂ ವಾರಕ್ಕೊಂದು ಸಲ ಮಿಸ್ ಇಲ್ಲ. ನಾವಂತೂ ಈ ನುಗ್ಗೆ ಸೊಪ್ಪಂತೂ ಬಳಸ್ತೀವಿ ಜಾಸ್ತಿ. ನೀವು ಸಹ ನುಗ್ಗೆ ಸೊಪ್ಪು ಜಾಸ್ತಿ ಬಳಸಿ. ನಿಮ್ಮ ಹೆಲ್ತ್ಗಂತೂ ತುಂಬ, ನಿಮ್ಮ ಆರೋಗ್ಯಕ್ಕೆ ತುಂಬ ಉಪಯೋಗ ಆಗುವಂಥ ಸೊಪ್ಪಿದು ನುಗ್ಗೆ ಸೊಪ್ಪು. ಅತಿ ಹೆಚ್ಚು ಪೋಷಕಾಂಶ ಇದೆ. ನೋಡಿ ಕಾಳು ಜೊತೆ ಸೊಪ್ಪೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಈಗ ಸೊಪ್ಪು ಸಹ ಒಂದು 20ರಿಂದ 25 ನಿಮಿಷ ಬೇಯಬೇಕು. ಈಗ ಕಾಳು 25 ನಿಮಿಷ ಬೆಂದಿದೆ, ಸೊಪ್ಪು ಒಂದು 20 ನಿಮಿಷ ಚೆನ್ನಾಗಿ ಬೇಯಲಿ. ಈಗ ಬೆಂದಿರೋದಕ್ಕೆ ಉಪ್ಸಾರು ಖಾರ ಹಾಕೋತಿದ್ದೀವಿ. ನೋಡಿ ಬೆಂದಿರೋ ಸೊಪ್ಪಿಗೆ ಉಪ್ಸಾರು ಖಾರ ಹಾಕ್ಕೊಂಡು ಜೊತೆಗೆ ಹಾಲು, ಉಪ್ಸಾರು ಖಾರ ಆದಮೇಲೆ ಅರ್ಧ ಲೋಟ ಹಾಲು ಹಾಕೋತಿದ್ದೀವಿ. ಹಾಲು ಹಾಕಿದ ತಕ್ಷಣ ನೀವು ಇಳ್ಬಿಡ್ಬೇಕು, ಒಲೆ ಮೇಲೆ ಇರಬಾರ್ದು ಅದು. ನೋಡಿ ಬಸ್ಕೋತಿದ್ದೀವಿ. ಈಗ ಉಪ್ಸಾರೇ ಬೇರೆ, ಸೊಪ್ಪೇ ಬೇರೆ. ಈಗ ರೆಡಿಯಾಗಿದೆ ಆಲ್ರೆಡಿ ಉಪ್ಸಾರು. ಸೊಪ್ಪೆಲ್ಲ ನೀಟಾಗಿ ಬಸ್ಕೋಬೇಕು, ಯಾಕಂದರೆ ಉಪ್ಸಾರು ರೆಡಿ. ಈಗ ಸೊಪ್ಪಿಗೆ ಒಗ್ಗರಣೆ ಹಾಕೋಬೇಕು. ಯಾವ ಥರ ಸೊಪ್ಪಿಗೆ ಒಗ್ಗರಣೆ ಹಾಕೋದು ಅಂತ ನೋಡಿ. ಪಕ್ಕದಲ್ಲಿ ಮುದ್ದೆ ರೆಡಿ ಆಯ್ತಿದೆ. ಉಪ್ಸಾರು ಮತ್ತು ಸೊಪ್ಪು ರೆಡಿ. ಈಗ ಸೊಪ್ಪಿಗೆ ಒಗ್ಗರಣೆ ಹಾಕಬೇಕು. ನೋಡಿ ಬಾಣಲಿ ಮಡಗಿದೆ, ಎಣ್ಣೆ ಬಿಟ್ಟಿದೆ. ಜೊತೆಗೆ ಈಗ ಮೆಣಸಿಕಾಯಿ ಹಾಕೋತಿದ್ದೀವಿ, ಒಂದು 7-8 ಮೆಣಸಿಕಾಯಿ ಹಾಕಿದ್ಮೇಲೆ ಈರುಳ್ಳಿ ಒಂದು ಎಲ್ಲೋ ಕಲರ್ ಬರೋವರೆಗೂ, ಡ್ರೈ ಆಗೋವರೆಗೂ ಇರಬೇಕು. ಯಾಕಂದರೆ ಈರುಳ್ಳಿ ಸ್ಮೆಲ್ಲೆಲ್ಲ ಹೋಗಬೇಕಲ್ಲ, ಅದಕ್ಕೋಸ್ಕರ. ನೋಡಿ ಈಗ ಈರುಳ್ಳಿ, ಮೆಣಸಿಕಾಯಿ, ಎಣ್ಣೆ ಸ್ವಲ್ಪ ಹಾಕೋಬೇಕು. ಜಾಸ್ತಿ ಕೊಲೆಸ್ಟ್ರಾಲು, ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟವ್ರು ಈ ಸಲ. ಸಾಂಬಾರು ಪುಡಿ ಹಾಕಿದ್ರಂತೂ ತುಂಬ ಟೇಸ್ಟ್ ಇರ್ತದೆ. ನಾವಂತೂ ಏನೇ ಸೊಪ್ಪು ಹುರಿದ್ರೂ ಸಾಂಬಾರು ಪುಡಿ ಬಳಸ್ತೀವಿ. ನೋಡಿ 3 ಮಿಕ್ಸ್ ಮಾಡ್ಕೊತಿದ್ದೀವಿ. ಜೊತೆಗೆ ಕಾಳು ಬೇಯ್ಬೇಕಾದ್ರೂ ಕಾಯಿ ಹಾಕಿದ್ದು. ಈಗ ಸೊಪ್ಪು ಹುರ್ಕೊತಿದ್ದೀವಲ್ಲ, ಅದಕ್ಕೂ ಕಾಯಿ ಹಾಕ್ತಿದ್ದೀವಿ. ಕಾಯಿ ಹಾಕಿದ್ರಂತೂ ತುಂಬ ರುಚಿಯಾಗಿರ್ತದೆ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಟೇಸ್ಟು. ನೋಡಿ ಎಲ್ಲ ಮಿಕ್ಸ್ ಆಗಿದೆ ಚೆನ್ನಾಗೆ. ಈ ಮಿಕ್ಸ್ ಆಗಿರೋದಕ್ಕೆ ಇದೆಲ್ಲ ನೋಡಿ ಇವಾಗ ಸೊಪ್ಪು ಹಾಕೋತೀವಿ. ಅದೆಲ್ಲ ಆಯ್ತೆಲ್ಲ, ಈಗ ಸೊಪ್ಪು ಹಾಕೋತಿದ್ದೀವಿ. ಸಾಂಬಾರು ಪುಡಿ, ಕಾಯಿ, ಈರುಳ್ಳಿ, ಮೆಣಸಿಕಾಯಿ ಜೊತೆಗೆ ಸೊಪ್ಪು ಒಗ್ಗರಣೆ ರೆಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಅದ್ರ ಜೊತೆ, ಏಕೆಂದರೆ ಅದ್ರ ಟೇಸ್ಟ್ ಎಲ್ಲ ಸೊಪ್ಪು ಇಳಿಬೇಕಲ್ಲ. ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೀಟಾಗೆ. ರೆಡಿ ಆಯ್ತಿದೆ. ಆ ಕಡೆ ಉಪ್ಸಾರು ರೆಡಿ ಇದೆ, ಈ ಕಡೆ ಸೊಪ್ಪು ರೆಡಿ ಆಯ್ತಿದೆ. ಈಗ ಮುದ್ದೆ ರೆಡಿ ಆದರೆ ಊಟ ಮಾಡ್ತಾ ಇರೋದೆ. ನೋಡಿ ಈ ಕಡೆ ಮುದ್ದೆ ಜಡ್ಕೊತಿದ್ದಾರೆ, ಮುದ್ದೆನೂ ರೆಡಿ ಆಯ್ತಿದೆ. ತಟ್ಟೆಗೆ ಹಾಕ್ಕೊಳ್ಳೋಣ ಇವಾಗ. ನೋಡಿ ರೆಡಿ ರಾಗಿ ಮುದ್ದೆ, ನುಗ್ಗೆ ಸೊಪ್ಪು ಉಪ್ಸಾರು ರೆಡಿ. ಉಪ್ಸಾರು ಖಾರ ಹಾಕ್ಕೊಂಡು ನೋಡಿ ತಿಂತಾಯಿದ್ರೆ ಅಲ್ಟಿಮೇಟು. ನುಗ್ಗೆ ಸೊಪ್ಪು ಮಾತ್ರ ನೀವು ಅಷ್ಟೇ ಅತಿ ಹೆಚ್ಚು ಪೋಷಕಾಂಶ ಇದೆ. ನೀವು ಜಾಸ್ತಿ ಬಳಸಿ.